ಅಂದರೆ ಒಂದು ಕ್ಷಣ ಅಂದ್ಕೊಳ್ಳೋಣಂತೆ, ಇವತ್ತು ಅಮೆರಿಕಾದಲ್ಲಿ ಈ ಟ್ರಂಪ್ ಅಲ್ಲದೆ ಬರಾಕ್ ಒಬಾಮಾ ಇದ್ದಿದ್ದರೆ ಈ ಯುದ್ಧ ಜಗತ್ತಿನಲ್ಲಿ ನಡೀತಾ ಇತ್ತೆ. ಇದನ್ನ ಒಂದು ಪ್ರಶ್ನೆ ಹಾಕ್ಕೊಂಡಿದ್ದು ಸಾಮಾನ್ಯವಾದ ಪ್ರಶ್ನೆ ಅಲ್ಲ. ಯಾಕೆ ಅಂತಂದ್ರೆ ಬರಾಕ್ ಒಬಾಮಾ, ಎಲ್ರಿಗೂ ನಮಸ್ಕಾರ. ಇವತ್ತು ಸೇರಿರುವ ಉದ್ದೇಶವನ್ನು ಕುರಿತಂತೆ ವಿಮಲಾ ಅವರು ತುಂಬ ಸಂಗ್ರಹದಲ್ಲಿ ಮಾತನಾಡಿದ್ದಾರೆ, ವಿಸ್ತಾರದಲ್ಲಿ ಮಾತನಾಡೋದಕ್ಕೆ ಹೇಳಿದ್ದಾರೆ. ವಿಸ್ತಾರಕ್ಕೆ ಹೋಗೋದಿಲ್ಲ. ಇದೊಂದು ಪ್ರಶಸ್ತವಾದ ದಿನ ಅಂತ ಕೂಡ ನೆನಪಿಸ್ಕೊಂಡ್ರು. ಯಾಕೆಂದರೆ ನಿನ್ನೆ ಯುಗಾದಿ ಆಗಿದೆ, ನಾಳೆ ರಂಜಾನ್ ಆಗ್ತಾ ಇದೆ. ಇದರ ನಡುವೆ ಈ ಒಂದು ದಿನ ಇದೆ, ಎರಡನ್ನೂ ಒಳಗೊಂಡ ದಿನ ಅದು ಒಂದು ದಿನ. ನನಗಿಲ್ಲಿ ಅಗ್ರಹಾರನ ಕ್ಷಮೆ ಕೇಳ್ತಾ, ಯಾಕೆಂದರೆ ಮಾತು ಎತ್ತಿದ್ರೆ ನೀನು ವಚನ ಹೇಳ್ತೀಯ ಅಂತ ಹೇಳ್ತಿರ್ತಾನೆ. ಅದಕ್ಕೆ ಅಲ್ಲ ಮುಂದೆ ಒಂದು ಮಾತು ನೆನಪಾಗ್ತಾ ಇದೆ. ಹಿಂದಣ ಅನಂತವನು ಮುಂದಣ ಅನಂತವನು ಒಂದು ದಿನ ಒಳಕೊಂಡಿತ್ತು ನೋಡ, ಆ ಒಂದು ದಿನವನ್ನು ಒಳಕೊಂಡು ಮಾತಾಡುವ ಮಹಾಂತರ ಕಂಡು ಬಲ್ಲವರಾರಯ್ಯ. ಹಿಂದಣ ಅನಂತ ನಮ್ಮ ಚರಿತ್ರೆ, ಮುಂದಣ ಅನಂತ ನಮ್ಮ ಭವಿಷ್ಯ, ಈ ಒಂದು ದಿನ ವರ್ತಮಾನ. ಇವತ್ತು ವರ್ತಮಾನವನ್ನು ಕುರಿತು ಮಾತನಾಡುವುದಕ್ಕೆ ನಮ್ಮ ಎಲ್ಲ ಮಿತ್ರರು, ಕವಿ ಮಿತ್ರರು ಕೂಡ ಇಲ್ಲಿ ಬಂದಿದ್ದಾರೆ. ಇದು ನಮಗೆ ನಾವೇ ಮಾತನಾಡ್ಕೊಳ್ತೀವಿ ಅಂತನ್ನೋದಲ್ಲ, ನಾವು ಜಗತ್ತಿಗಾಗಿ ಮಾತನಾಡ್ತಾ ಇದ್ದೇವೆ, ನಮಗಾಗಿ ನಾವು ಮಾತನಾಡ್ಕೊಳ್ತಾ ಇಲ್ಲ. ಯಾಕೆ ಅಂತಂದರೆ ಇವತ್ತು ನಾವು ಏನೇ ಮಾತನಾಡಿದ್ರೂ ಕೂಡ ಮರೆಯಲಾರದಷ್ಟರ ಮಟ್ಟಿನ ದುಷ್ಟತನ ಜಗತ್ತನ್ನು ವ್ಯಾಪಿಸಿದಂತೆ ಆಳ್ತಾ ಇದೆ. ಯಾಕೆಂದರೆ ಇಡೀ ಅಂತಾರಾಷ್ಟ್ರೀಯ ವ್ಯಾಪ್ತಿಯೊಳಗೆ ನೋಡಿದಾಗ ಎಲ್ಲ ದೇಶಗಳಲ್ಲಿಯೂ ಕೂಡ ಒಂದೆರಡು ಮೂರನ್ನು ಹೊರತುಪಡಿಸಿದ ರೀತಿಯೊಳಗೆ ದುಷ್ಟರು, ಧೂರ್ತರು, ದುರುಳರು ರಾಜಕೀಯವನ್ನು ಮುನ್ನಡೆಸುವಂಥ ನೇತಾರರುಗಳಾಗಿದ್ದಾರೆ. ಅವರುಗಳ ಕಾರಣದಿಂದಾಗೇನೇ ಈ ಹೊತ್ತು ಜಾಗತಿಕ ಶಾಂತಿ ಕದಡಿ ಹೋಗಿದೆ. ಇದಕ್ಕೆ ಬಲಿಯಾಗ್ತಾ ಇರೋರು, ಅವರ ರಕ್ತ ಪಿಪಾಸಿಗೆ ಬಲಿಯಾಗ್ತಾ ಇರೋರು ಹೆಚ್ಚಿನದಾಗಿ ಮಕ್ಕಳು, ಅಮಾಯಕರು. ಯಾರಿಗೂ ಯುದ್ಧ ಬೇಕಿಲ್ಲ, ಯಾವ ದೇಶಕ್ಕೂ ಯುದ್ಧ ಬೇಕಿಲ್ಲ. ಈ ರಾಕ್ಷಸರಿಗೆ ಮಾತ್ರ ಆ ಯುದ್ಧದ ದಾಹ ತಣಿದಿಲ್ಲ. ಹಿಟ್ಲರ್ನ ರಕ್ತ ಈ ಹೊತ್ತಿಗೂ ಕೂಡ ಇವರಲ್ಲಿ ಹರಿದ ರೀತಿಯೊಳಗೆ ಇವರ ವರ್ತನೆಗಳು, ಇವರ ಮಾತುಗಳು ಹೇಗೆ ಇಡೀ ಜಗತ್ತಿನಲ್ಲಿ ಅಶಾಂತಿಯನ್ನು ಉಂಟು ಮಾಡ್ತಾ ಇವೆ, ಬಹಳ ಭಯ ಹುಟ್ಟಿಸುವ ರೀತಿಯೊಳಗಿನದು. ಇಷ್ಟು ವರ್ಷಗಳವರೆಗೂ ಕೂಡ ನಾವು ಕಾಣದಿದ್ದಂಥ ಜಾಗತಿಕ ಅಶಾಂತಿ ನಮಗೆ ಕಾಣ್ತಾ ಇದೆ. ಅಲ್ಲಲ್ಲಿ ಅಶಾಂತಿ ಆಗ್ತಾ ಇದ್ರೂ ಕೂಡ ಇಷ್ಟು ವ್ಯಾಪಕವಾಗಿ ಮೂರನೆಯ ಮಹಾಯುದ್ಧವೇನೋ ಎನ್ನುವ ಆತಂಕವನ್ನು, ಭಯವನ್ನು ಹುಟ್ಟಿಸುವ ರೀತಿಯೊಳಗಿನ ಒಂದು ವಾತಾವರಣ ನಮ್ಮ ನಡುವೆ ಸೃಷ್ಟಿಯಾಗಿರ್ತಕ್ಕಂಥದ್ದಾಗಿದೆ. ಇದಕ್ಕೆ ಕಾರಣ ಯಾರು ಅಂತಂದರೆ ಅದು ಪ್ರಜಾಪ್ರಭುತ್ವವಾಗಿರಲಿ, ಸರ್ವಾಧಿಕಾರಿ ವ್ಯವಸ್ಥೆ ಆಗಿರಲಿ, ಯಾವುದೇ ಆಗಿರಲಿ, ಅದಕ್ಕೆ ಜನವೇ ಕಾರಣ. ಯಾಕೆಂದರೆ ಒಂದು ಕ್ಷಣ ಅಂದ್ಕೊಳ್ಳೋಣಂತೆ, ಇವತ್ತು ಅಮೆರಿಕಾದಲ್ಲಿ ಈ ಟ್ರಂಪ್ ಅಲ್ಲದೆ ಬರಾಕ್ ಒಬಾಮಾ ಇದ್ದಿದ್ದರೆ ಈ ಯುದ್ಧ ಜಗತ್ತಿನಲ್ಲಿ ನಡೀತಾ ಇತ್ತೆ. ಇದನ್ನ ಒಂದು ಪ್ರಶ್ನೆ ಹಾಕ್ಕೊಂಡಿದ್ದು ಸಾಮಾನ್ಯವಾದ ಪ್ರಶ್ನೆ ಅಲ್ಲ. ಯಾಕೆ ಅಂತಂದರೆ ಬರಾಕ್ ಒಬಾಮಾ ಒಬ್ಬ ಸುಸಂಸ್ಕೃತ ವ್ಯಕ್ತಿ, ಒಂದು ಸಾಹಿತ್ಯದ ತಿಳುವಳಿಕೆ ಇದ್ದಂಥ ವ್ಯಕ್ತಿ, ಸಹೃದಯತೆಯನ್ನು ಒಳಗೊಂಡಿದ್ದಂಥ ವ್ಯಕ್ತಿ. ಆ ಕಾರಣದಲ್ಲೇನೇನೆ ಅಲ್ಲಿ ಎಷ್ಟೇ ಎಂಥದ್ದೇ ಕ್ಷೋಭೆ ಉಂಟಾಗಿದ್ರೂ ಕೂಡ ಯುದ್ಧಕ್ಕೆ ಮುಂದುವರಿಯುವಷ್ಟರ ಮಟ್ಟಿನ ನೀಚತನವನ್ನು ಒಬಾಮಾ ತೋರಿಸ್ತಿರಲಿಲ್ಲ. ಆದರೆ ಈ ಹೊತ್ತು
ಟ್ರಂಪ್ ಆ ಜಾಗದಲ್ಲಿರೋದ್ರಿಂದಾಗಿ ಇಡೀ ಅಮೆರಿಕ ದೂಷಣೆಗೊಳಗಾಗ್ತಾ ಇದೆ. ಅಂದರೆ ನೀವು ಗಮನಿಸಬೇಕಾಗಿರ್ತಕ್ಕಂಥದ್ದು, ಒಬ್ಬ ವ್ಯಕ್ತಿಯೊಳಗೆ ಸಾಹಿತ್ಯಿಕ ಸಂವೇದನೆ ಇದ್ರೆ ಅದು ಎಷ್ಟರ ಮಟ್ಟಿಗೆ ಒಂದು ರಕ್ಷಣಾತ್ಮಕ ಶಕ್ತಿಯಾಗಿರುತ್ತೆ, ಒಂದು ರೀತಿ ಪಾಲನಾತ್ಮಕ ಶಕ್ತಿಯಾಗಿ, ತಾಯಿಯ ಹೃದಯದ ಪಾಲನಾತ್ಮಕ ಶಕ್ತಿಯಾಗಿ ಕಾಪಾಡುತ್ತೆ. ತನ್ನ ದೇಶವನ್ನಷ್ಟೇ ಅಲ್ಲ, ತನ್ನ ವ್ಯವಸ್ಥೆಯನ್ನಷ್ಟೇ ಅಲ್ಲ, ಜಾಗತಿಕ ವ್ಯಾಪ್ತಿಯ ಒಳಗೂ ಕೂಡ ಅದು ಕಾಪಾಡುತ್ತೆ ಅನ್ನೋದಕ್ಕೆ ನನಗೆ ಈ ಎರಡು ಎಕ್ಸಾಂಪಲ್ಸು, ಒಂದು ಟ್ರಂಪು ಮತ್ತೊಂದು ಒಬಾಮ, ನನಗೆ ಹೆಚ್ಚು ಕಾಡಿಸ್ತಾರೆ. ಒಬಾಮ ಹೆಚ್ಚು ಕಾಡಿಸೋದು ಯಾತಕ್ಕೆ ಅಂದರೆ, ಇವತ್ತಿಗೂ ಕೂಡ ಅಧ್ಯಕ್ಷತೆಯನ್ನು ಮುಗಿಸಿದ ನಂತರದೊಳಗೆ ಒಬ್ಬ ಸಾಮಾನ್ಯ ಪ್ರಜೆಯ ರೀತಿಯೊಳಗೆ ಬದುಕುತ್ತಿರುವಂಥ ವ್ಯಕ್ತಿ ಒಬಾಮ. ಅಂಥವರು ಜಗತ್ತಿಗೆ ಬೇಕಾಗಿರೋದು, ಜಗತ್ತಿನ ರಾಜಕಾರಣವನ್ನು ಮುನ್ನಡೆಸಬೇಕಾಗಿರೋರು ಅಂಥವರು. ಅಂಥವರ ಒಳಗೆ ಒಂದು ಸಾಂಸ್ಕೃತಿಕ ಮನಸ್ಸಿದೆ, ಒಂದು ಸಾಹಿತ್ಯಿಕ ಮನಸ್ಸಿದೆ. ಯಾರಿಗೆ ಸಾಹಿತ್ಯಿಕ ಮನಸ್ಸು, ಸಾಂಸ್ಕೃತಿಕ ಮನಸ್ಸು ಇಲ್ಲದೆ ವ್ಯಾಪಾರಿ ಬುದ್ಧಿಯ ಮನಸ್ಸಾಗಿರುತ್ತೋ ಅಂಥವರು ವಿನಾಶಕಾರಿಗಳಾಗ್ತಾರೆ. ಇದು ನಾವು ಜನಕ್ಕೆ ತಿಳಿಯಪಡಿಸಬೇಕಾಗಿರುವಂಥದ್ದು. ವಿನಾಶಕಾರಿಗಳಾಗ್ತಾರೆ. ಇವತ್ತು ಟ್ರಂಪ್ ಹೇಳಿ ಕೇಳಿ ಒಬ್ಬ ವ್ಯಾಪಾರಿ, ಜೊತೆಗೆ ಈ ಈ ಈ ಶಬ್ದಗಳನ್ನು ನಾನು ಉದ್ದೇಶಪೂರ್ವಕವಾಗಿ ಬಳಸ್ತಾ ಇದ್ದೀನಿ. ದುಷ್ಟ, ದುರುಳ, ಧೂರ್ತ ಅನ್ನುವ ಶಬ್ದಗಳಿವೆಯಲ್ಲ, ಅವೆಲ್ಲವೂ ಕೂಡ ಈ ಹೊತ್ತು ಅನ್ವಯಿಸುವಂಥದ್ದವು. ಯಾಕೆ ಅಂತಂದರೆ, ಕಾಲು ಕೆರೆದು ಮೂರನೆಯ ರಾಷ್ಟ್ರದ ಜೊತೆಗೆ ತನ್ನ ಮೂಗು ತೂರಿಸುವಂಥ ಒಂದು ದುರ್ಬುದ್ಧಿ ಇದೆಯಲ್ಲ, ಈ ದುರ್ಬುದ್ಧಿ ಸ್ವಾರ್ಥದ ವ್ಯಾಪಾರಂ ದ್ರೋಹ ಚಿಂತನಂ ಎನ್ನುವ ನೆಲೆಯೊಳಗಿನ ವರ್ತನೆಯಾಗತ್ತೆಯೇ ಹೊರತು ಒಂದು ಪ್ರಜಾಸತ್ತಾತ್ಮಕವಾದ ನಡೆಯಾಗೋದಿಲ್ಲ. ಒಂದು ಅಹಿಂಸಾ ಪರ ಧೋರಣೆಯನ್ನು ಇಟ್ಟುಕೊಂಡ ರೀತಿಯೊಳಗೆ ಜಗತ್ತಿನ ಶಾಂತಿಯನ್ನು ಬಯಸುವ ಮನಸ್ಸಾಗೋದಿಲ್ಲ. ಇವತ್ತು ವಿಶ್ವಸಂಸ್ಥೆ ಏನು ಮಾಡ್ತಾ ಇದೆ? ವಿಶ್ವಕ್ಕೆ ಒಂದು ಶಾಂತಿ ಬೇಕು ಎನ್ನುವುದಕ್ಕೆ ಕಟ್ಟಿಕೊಂಡಿರ್ತಕ್ಕಂಥ ವಿಶ್ವಸಂಸ್ಥೆ ಏನಾಗ್ತಾ ಇದೆ? ಈ ಎಲ್ಲ ಹಿನ್ನೆಲೆಗಳಲ್ಲಿ ನಾವು ಎಲ್ಲರೂ ಕೂಡ ಯೋಚನೆ ಮಾಡಬೇಕಾಗಿರ್ತಕ್ಕಂಥ ಅಗತ್ಯವಿದೆ ಅಂತ ಅನಿಸುತ್ತೆ. ಆ ದೃಷ್ಟಿಯಿಂದಲೇ ನಾನು ಮತ್ತೆ ಒಬ್ಬ ಪಾಕಿಸ್ತಾನದ ಕವಿ, ಭುಟ್ಟೋ ಕಾಲದಲ್ಲಿದ್ದಂಥ ಪಾಕಿಸ್ತಾನದ ಕವಿ, ಜೈಲಿಗೆ ಹೋಗಿದ್ದವನು, ಅವನ ಹೆಸರನ್ನು ಮತ್ತೆ ಪ್ರಸ್ತಾಪಿಸ್ತಾ ಇದ್ದೀನಿ ನಾನು. ಘನಶ್ಯಾಮ್ ಅಗರ್ವಾಲ ಎನ್ನುವಂಥ ಕವಿ, ಇದು ಕಾವ್ಯ ಅಲ್ಲ, ಆದರೂ ಕೂಡ ಕಾವ್ಯದ ಪದ್ಯದ ಮುಖೇಣದಲ್ಲಿ 4 ಮಾತುಗಳನ್ನು ಹೇಳಿದನು. ವಿಜ್ಞಾನಿಯನ್ನು ಕುರಿತು, ರಾಜಕಾರಣಿಯನ್ನು ಕುರಿತು, ಧರ್ಮಗುರುವನ್ನು ಕುರಿತು ಮತ್ತು ಕಲಾವಿದರನ್ನು ಕುರಿತು, ಕವಿ, ಸಾಹಿತಿ, ಕಲಾವಿದರುಗಳನ್ನು ಕುರಿತು ಒಂದು 4 ಮಾತುಗಳನ್ನು ಹೇಳಿದನು. ಇವನು ಬಾಂಬ್ ಸೃಷ್ಟಿಸಿದ, ಇವನು ವಿಜ್ಞಾನಿ, ಇವನಿಗೆ 10 ಬಾರುಕೋಲುಗಳ ಚಡಿಯೇಟು ಕೊಡಿ, ಈ ಮಾತು ಹೇಳ್ತಾನೆ. ಇವನು ರಾಜಕಾರಣಿ, ಬಾಂಬ್ ಸೃಷ್ಟಿಸುವುದಕ್ಕೆ ಪ್ರಚೋದನೆ ನೀಡಿದ, ಇವನಿಗೆ 20 ಚಡಿಯೇಟು ಕೊಡಿ. ಇವನು ಧರ್ಮಗುರು, ಬಾಂಬಿಗೆ ಧರ್ಮದ ಲೇಪನವನ್ನು ಕೊಟ್ಟ, ಇವನಿಗೆ 30 ಚಡಿಯೇಟು ಕೊಡಿ. ಇವನು ಕಲಾವಿದ, ಇವನು ಕವಿ, ಇವನು ಸಾಹಿತಿ, ಇವನು ನಟ, ಇವನಿದ್ದು ಬಾಂಬ್ ಸೃಷ್ಟಿಯಾಯಿತು, ಇವನಿಗೆ 100 ಚಡಿಯೇಟು ಕೊಡಿ ಅನ್ನೋ ರೀತಿಯೊಳಗೆ ಈ ಪ್ರಮಾಣವನ್ನು ಕುರಿತು, ಯಾರ್ಯಾರಿಗೆ ಏನೇನು ಶಿಕ್ಷೆ ಆಗಬೇಕು ಎನ್ನುವ ಪ್ರಮಾಣವನ್ನು ಕುರಿತು ಮಾತನಾಡ್ತಾನೆ. ಇದ್ರ ಹಿಂದೆ ಇರುವಂಥ ಒಂದು ನೈತಿಕ ಸಿಟ್ಟು ಇದೆಯಲ್ಲ, ಅದನ್ನು ಅರ್ಥ ಮಾಡ್ಕೊಳ್ಬೇಕು. ಚಡಿಯೇಟು ಕೊಡಿ ಅಂದ ಆ ಕ್ಷಣಕ್ಕೆ ಅದರ ಹಿಂದಿನ ರೂಪಕಾತ್ಮಕವಾದ ಒಂದು ಭಾವನಾತ್ಮಕ ಒಂದು ನೈತಿಕ ಸಿಟ್ಟು ಇದೆಯಲ್ಲ, ಆ ನೈತಿಕ ಸಿಟ್ಟು ನಮಗೆ ಅರ್ಥವಾಗಬೇಕು. ವಿಜ್ಞಾನಿ, ಇವರು 4 ಜನವೂ ಕೂಡ ಯಾವುದೇ ದೇಶವನ್ನು, ಯಾವುದೇ ಸಮಾಜವನ್ನು ಮುನ್ನಡೆಸುವಂಥ ಮನಸ್ಸನ್ನು ಒಳಗೊಂಡವರು, ಜನತೆಯ ಅಭಿಪ್ರಾಯವನ್ನು ರೂಪಿಸಬಲ್ಲ ಶಕ್ತಿ ಇರುವವರು. ವಿಜ್ಞಾನಿ, ರಾಜಕಾರಣಿ,
ಧರ್ಮಗುರು ಇವತ್ತು ಎಲ್ಲ 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 ದೇಶಗಳಲ್ಲಿರ್ತಕ್ಕಂಥ ಧರ್ಮಗುರುಗಳು ಕೂಡ ಮತಾಂಧರಾಗಿದ್ದಾರೆ, ಕೋಮುವಾದಿಗಳಾಗಿದ್ದಾರೆ, ದ್ವೇಷವನ್ನು ಬಿತ್ತುವವರಾಗಿದ್ದಾರೆ. ಇಂಥವ್ರ ನಡುವೆ ಅಲ್ಲೋ ಇಲ್ಲೋ ಕೆಲವರು ಇದ್ದರೆ ಅವರ ದನಿ ಅಪಹಾಸ್ಯದ ದನಿಯಾಗುವ ರೀತಿಯೊಳಗೆ ಅವರನ್ನು ಮೂಲೆಗುಂಪು ಮಾಡ್ತಾ ಇದ್ದಾರೆ. ಅದಕ್ಕೆ ಕಾರಣ ನಮ್ಮ ಮಾಧ್ಯಮಗಳು ಕೂಡ ಅಂಥವರ ಮಾತಿಗೆ ಬೆಲೆ ಬರದ ರೀತಿಯೊಳಗೆ ಈ ಪ್ರಚೋದನಾಕಾರಿಯಾದ ಮಾತುಗಳನ್ನು ಆಡುವವರನ್ನೇ ಮುನ್ನೆಲೆಗೆ ತಂದ ರೀತಿಯೊಳಗೆ ಮೆರೆಸ್ತಾ ಇದ್ದಾರೆ ಧರ್ಮಗುರುಗಳನ್ನು ಕೂಡ. ಇಂಥ ಹೊತ್ತಿನೊಳಗೆ ನಾವು ಯೋಚನೆ ಮಾಡಬೇಕಾಗಿರೋದು, ಸಾಮಾಜಿಕ ಹೊಣೆಗಾರಿಕೆಯನ್ನು ಕಳೆದುಕೊಂಡ ರೀತಿಯೊಳಗೆ ವರ್ತಿಸುವ ಯಾವುದೇ ಸಾಮಾಜಿಕ ಕ್ಷೇತ್ರದಲ್ಲಿ ಕ್ರಿಯಾಶೀಲನಾಗಿರ್ತಕ್ಕಂಥ ವ್ಯಕ್ತಿಗೆ ಬಹಳ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಒಂದು ತಾಯಿಯ ಅಂತಃಕರಣ. ಆ ತಾಯಿಯ ಅಂತಃಕರಣ ಅದನ್ನೇ ಕುರಿತು ಕುವೆಂಪು ಅವರನ್ನು ಬಹಳಷ್ಟು ಜನ ಕವಿಯೇ ಅಲ್ಲ ಅಂತಿದ್ದ ಮಾತುಗಳಿದ್ದು, ನಮ್ಮ ಗಮನಕ್ಕೆ ಬರದೇ ಇದ್ದಂಥ ಒಂದು ಕವಿತೆ ಅವ್ರದ್ದೊಂದಿದೆ. ನಾನು ಕವಿಯೇ ಅಲ್ಲ, ಆದರೆ ನನಗೊಂದು ಹೊಣೆ ಇದೆ, ನನಗೊಂದು ಜವಾಬ್ದಾರಿ ಇದೆ ಎನ್ನುವ ಅರಿವಿನೊಳಗೆ ಅವರು ತಮ್ಮನ್ನು ಆತ್ಮಾವಲೋಕನಕ್ಕೆ ಒಳಗು ಮಾಡಿಕೊಂಡ ರೀತಿಯೊಳಗೆ ಒಂದು ಪದ್ಯ ಬರೆದಿದ್ದಾರೆ. ಆ ಪದ್ಯ ಹೀಗಿದೆ: ನನ್ನ ಕೃತಿ ಕಲೆಯಲ್ಲ, ನಾನು ಕವಿಯಲ್ಲ, ಕಲೆಗಾಗಿ ಕಲೆ ಎಂಬ ಪೊಳ್ಳು ನೆಲೆಯಿಲ್ಲ, ಮೆಚ್ಚುಗೆಯೇ ನನಗೆ ಕೊಲೆ, ಬದುಕುವುದೇ ನನಗೆ ಬೆಲೆ, ಸಾಧನೆಯ ಛಾಯೆ ಕಲೆ, ವಿಶ್ವಾತ್ಮವದಕ್ಕೆ ನೆಲೆ, ನಿನಗದು ಚಮತ್ಕಾರ, ನನಗೋ ಸಾಕ್ಷಾತ್ಕಾರ. ಈ ಪ್ರತಿಯೊಂದು ಪದಗಳ ಹಿಂದೆ ಇರ್ತಕ್ಕಂಥ ಭಾವನಾತ್ಮಕವಾದ ಒಂದು ಗಂಭೀರತೆಯನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು. ನಿನಗದು ಚಮತ್ಕಾರ ಕಲೆ, ನನಗೋ ಸಾಕ್ಷಾತ್ಕಾರ, ಮೌನದಿಂದ ಅನುಭವಿಸು ಕೋ ನಮಸ್ಕಾರ, ಕಲೆಯೆಂದು ಹೊಗಳುವಡೆ ಕೋಟಿ ಧಿಕ್ಕಾರ. ಈ ಮಾತುಗಳ ಹಿಂದೆ ಇಡೀ ಅವರ ಕವಿತೆಯನ್ನು ನೋಡ್ಕೊಂಡು ಬಂದರೆ ಅವರ ಕಾವ್ಯ ಜಗತ್ತಿನ ಇದನ್ನ ಅಪವಾದಗಳ ಅಲ್ಲೂ ಇವೆ. ಅಪವಾದಗಳ ಬಿಟ್ಟು ವ್ಯಾಪಕವಾದ ನೆಲೆಯೊಳಗಿನ ಇಡೀ ಅವರ ರಚನೆಯನ್ನು ನೋಡ್ಕೊಂಡು ಬಂದಾಗ ಬಹುತ್ವ ಭಾರತದ ಸಂದರ್ಭದೊಳಗೆ ಒಬ್ಬ ಕವಿಯ ಜವಾಬ್ದಾರಿ ಏನು ಎನ್ನುವುದನ್ನು ಅರ್ಥಪೂರ್ಣವಾಗಿ ನಿರ್ವಹಿಸಿದಂಥ ಒಂದು ಯುಗ ಪ್ರಜ್ಞೆ ಕುವೆಂಪು ಅಂತ ನಮ್ಮ ಕನ್ನಡದ ಸಂದರ್ಭದೊಳಗೆ ನನಗೆ ಯಾವ ಯಗ್ಗೂ ಇಲ್ಲದಂತೆ ಹೇಳ್ತೇನೆ ನಾನು. ಯಾಕೆ ಅಂತಂದರೆ, ಪುರಾಣಗಳನ್ನು ಮುರಿದು ಕಟ್ಟುವುದರಿಂದ ಹಿಡಿದು ವರ್ತಮಾನದ ವಿದ್ಯಮಾನಗಳ ರಾಜಕೀಯಗಳನ್ನು ಕುರಿತು, ರಾಜಕೀಯ ದುರ್ವರ್ತನೆಗಳನ್ನು ಕುರಿತು ಅವರು ಪ್ರತಿಕ್ರಿಯಿಸಿರ್ತಕ್ಕಂಥ ರೀತಿ ಇದೆಯಲ್ಲ, ಅದು ಇವತ್ತು ನಮಗೆ ಹೆಚ್ಚು ಮಾದರಿಯಾಗ್ತಕ್ಕಂಥದ್ದು ಅಂತ ಅನಿಸುವಂಥದ್ದು. ಅದು ಆ ಕಾರಣದಲ್ಲಿ ಆ ಎಲ್ಲ ಅಂಶದ ಹಿನ್ನೆಲೆಯಲ್ಲಿಯೇ ಕುವೆಂಪು ಅವರೇ ಒಂದು ಚಳುವಳಿ. ನಮ್ಮ ಕನ್ನಡದ ಸಂದರ್ಭದೊಳಗೆ ಎಷ್ಟೇ ಚಳುವಳಿಗಳು ಆನಂತರ ಹುಟ್ಟಿರಬಹುದು, ಅವುಗಳಿಗೆ ಮಿತಿ ಇದೆ. ಆದರೆ ತಾತ್ವಿಕ ಬದ್ಧತೆಯೊಳಗೆ ಬದುಕನ್ನು ನಿರ್ವಹಿಸಿದಂಥ, ಬರಹವನ್ನು ನಿರ್ವರ್ತಿಸಿದಂಥ ಒಂದು ದೊಡ್ಡ ಚೇತನವಾಗಿ ಕುವೆಂಪು ಅವರೇ ಒಂದು ಚಳುವಳಿಯಾಗಿದ್ದಾರೆ. ನಮಗೆಲ್ರಿಗೂ ಪಾಠ, ನಮಗೆಲ್ರಿಗೂ ಪಾಠ. ಇನ್ನೇನು ಬೇಡಿ, ಒಂದೇ ಒಂದು ಉದಾಹರಣೆ ತಗೊಳ್ಳೋಣಂತೆ. ಅವ್ರಿಗೆ ನೈತಿಕ ಶಕ್ತಿ ಹೇಗಿತ್ತು ಅಂತಂದರೆ, 100 ಜನ ಮಾತನಾಡಿದರು, ಯಾರ ಮಾತಿಗೂ ಬೆಲೆ ಬರಲಿಲ್ಲ. ತಲೆ ಮೇಲೆ ಮಲ ಹೊರುವ ಪದ್ಧತಿಯನ್ನು ಬಸವಲಿಂಗಪ್ಪನವರು ನಿಲ್ಲಿಸಿದ ಸಂದರ್ಭದೊಳಗೇನೇನೆ ಬಹಳಷ್ಟು ಕ್ರಾಂತಿಕಾರಕವಾದ ಹೆಜ್ಜೆಗಳನ್ನಿಟ್ಟರು. ಆಗ ಒಂದು ಮಾತು ಹೇಳಿದರು. ಅವ್ರು ಹೇಳಿದ್ದು ಬೇರೆ ಅರ್ಥದಲ್ಲಿ, ಆದರೆ ಅದು ಜನಕ್ಕೆ ಪ್ರಚಾರವಾಗಿದ್ದು ಬೇರೆ ಅರ್ಥದಲ್ಲೇನೆ. ಕನ್ನಡ ಸಾಹಿತ್ಯದಲ್ಲಿರುವುದೆಲ್ಲ ಭೂಸ ಅನ್ನುವ ಮಾತನ್ನು ಹೇಳಿದಾಗ ಎಲ್ಲರೂ ಮುಗಿಬಿದ್ರು. ಆದರೆ ಆ ಮುಗಿಬಿದ್ದ ಸಂದರ್ಭದೊಳಗೆ ಕುವೆಂಪು ಬಸವಲಿಂಗಪ್ಪನವರ ಪರವಾಗಿ ದನಿ ಎತ್ತಿದ್ರಿಂದಾಗಿ ಎಲ್ಲರ ಬಾಯು ಬಂದಾಯಿತು. ದನಿ ಎತ್ತುವುದರ ಹಿಂದೆ ಇದ್ದಂಥ ಒಂದು ನೈತಿಕ ಶಕ್ತಿ, ಒಂದು ಚಳುವಳಿಯ ಬದ್ಧತೆಯ ಶಕ್ತಿ ಅಂತ ನನಗನ್ನಿಸುವಂಥದ್ದು.
ಚಳುವಳಿಯ ಬದ್ಧತೆಯ ಶಕ್ತಿ. ಆ ಕಾರಣದಿಂದನೇ ಇವತ್ತಿಗೂ ಕೂಡ ಕುವೆಂಪು ರಚನೆಗಳ ಹಿಂದೆ ಇರ್ತಕ್ಕಂಥದ್ದು ಯುಗಪ್ರಜ್ಞೆಯ ಸಂವೇದನೆ. ಯುಗಪ್ರಜ್ಞೆಯ ಸಂವೇದನೆ. ಅವರು ಯಾವುದೇ ಮಹಾಕಾವ್ಯದಿಂದ ಹಿಡಿದು ಸಣ್ಣ ಪುಟ್ಟ ಭಾವಗೀತೆಗಳ ರಚನೆಯ ಆಳದಲ್ಲಿಯೂ ಕೂಡ ನನಗೆ ಈ ಸಂವೇದನೆ ಕಾಣಿಸ್ತಕ್ಕಂಥದ್ದಾಗ್ತಾ ಇದೆ. ಅದಕ್ಕೆ ನನಗೆ ಇಲ್ಲಿ ಮತ್ತೆ ಒಲೆ ಶೋಯಿಂಕಾನ ಮಾತು ನೆನಪಾಗ್ತಾ ಇದೆ. ಶೋಷಿತ ಜಗತ್ತಿನ ಬರಹಗಾರನಿಗೆ ಬೇಕಾದ್ದು ಸಾಮಾಜಿಕ ಸಿದ್ಧಾಂತವೇ ಹೊರತು ಕಲಾತ್ಮಕ ಸಿದ್ಧಾಂತವಲ್ಲ. ಈ ಹೊತ್ತು ಹೆಚ್ಚಿನದಾಗಿ ನಮಗೆ ಈ ಮಾತು ಅನ್ವಯಿಸುತ್ತೆ. ಕಲಾತ್ಮಕತೆಯ ಸಿದ್ಧಾಂತಕ್ಕಿಂತ ನಮಗೆ ಒಂದು ಸಾಮಾಜಿಕ ಬದ್ಧತೆ ಹೇಗೆ ಮುಖ್ಯ. ಎಷ್ಟೋ ಸಾರಿ ನಾವು ಬಳಸುವ ರೂಪಕಗಳು ಅಧ್ವಾನ ಕಲಾತ್ಮಕವಾಗಿ ನಮ್ಮ ಕಿವಿಗೆ ಕೇಳಿಸಬಹುದು, ಅಧ್ವಾನವಾಗಿ ಅನರ್ಥಕಾರಿಯಾಗಿ ಇರ್ತವೆ. ನಾನು ಉದಾಹರಣೆ ಕೊಡೋದಕ್ಕೆ ಹೋಗೋದಿಲ್ಲ. ಗಾಳಕ್ಕೆ ಸಿಕ್ಕ ಮೀನು ಹಾಗೆ ಹೀಗೆ ಅಂತಂದು ಮಾತೃ ಹೃದಯದ ಪ್ರೀತಿಯನ್ನು ಕುರಿತು ಆಡುವ ಮಾತುಗಳ ಹಿಂದೆ ಇರ್ತಕ್ಕಂಥ ಮನಸ್ಸುಗಳನ್ನು ನೋಡಿದರೆ ನನಗೆ ಅಲ್ಲಿ ಅದು ರೂಪಕ ಅಂತ ಅನ್ನಿಸ್ಬಹುದು. ವಿಸ್ಡಮ್ ಸ್ಪೀಕ್ಸ್ ಥ್ರೂ ಮೆಟಫರ್. ವಿವೇಕ ರೂಪಕದ ಹಿಂದೆ ಮಾತನಾಡುತ್ತೆ. ನನಗಲ್ಲಿ ವಿವೇಕ ಕಾಣಿಸ್ಲಿಲ್ಲ ಆ ಥರದಲ್ಲಿ. ಆದ್ದರಿಂದ ವಿವೇಕವಿಲ್ಲದ ಕಲಾತ್ಮಕತೆಯ ಕಟ್ಟುವಿಕೆಗಿಂತ ಜಾಗತಿಕ ವ್ಯಾಪ್ತಿಯ ಬದುಕನ್ನು ನಮ್ಮೆದೆಗೆ ತಂದುಕೊಂಡ ರೀತಿಯೊಳಗೆ ನಮ್ಮ ಸಾಮಾಜಿಕ ಜವಾಬ್ದಾರಿಯನ್ನು, ಸಾಂಸ್ಕೃತಿಕ ಜವಾಬ್ದಾರಿಯನ್ನು ಮೆರೆಯುವ ಮಾತುಗಳು ಗದ್ಯಾತ್ಮಕವಾಗಿದ್ದರೂ ಕೂಡ ಅವಕ್ಕೆ ಹೆಚ್ಚಿನ ಮನ್ನಣೆ ಇದೆ ಅಂತನ್ನೋದು. ಬರೀ ಬರೆದು ಕೂತ್ಕೊಳ್ಳೋದಲ್ಲ, ಕೆಲವು ಸಂದರ್ಭಗಳಲ್ಲಿ ನಾವು ನಮ್ಮ ಪ್ರತಿಭಟನೆಯನ್ನು ಉಗ್ರವಾಗಿಯೂ ಕೂಡ ತೋರಿಸ್ಬೇಕಾಗಿರ್ತಕ್ಕಂಥದ್ದಾಗಿದೆ. ಜಗತ್ತಿನ ಇತಿಹಾಸವನ್ನು ನೋಡ್ಕೊಂಡು ಬಂದಾಗ ಕವಿಗಳೇನೇನೆ ದೊಡ್ಡ ಸಂಘಟನಾಕಾರರಾದ ರೀತಿಯೊಳಗೆ ನಡ್ಕೊಂಡಿರೋದಕ್ಕೂ ಕೂಡ ಉದಾಹರಣೆಗಳು ಸಾಕಷ್ಟು ಬರುತ್ತೆ. ಸಾಹಿತ್ಯ ಎಲ್ಲ ಕ್ರಾಂತಿಗಳ ಹಿಂದೆ ಹೇಗೆ ಒಂದು ಶಕ್ತಿಯಾಗಿ ನಿರ್ವರ್ತಿಸಿದೆ ಕ್ರಾಂತಿಯನ್ನು ಅಂತನ್ನೋದು ಕೂಡ ಗೊತ್ತಾಗುತ್ತೆ. ನಮ್ಮ ನಡುವಿನ ವಚನ ಚಳುವಳಿಯೊಳಗೆ ತೊಡಗಿಕೊಂಡಿದ್ದ ಪ್ರತಿಯೊಬ್ಬರ ರಚನೆಗಳು ಕೂಡ ಆ ಕ್ರಾಂತಿಯ ಬಳುವಳಿಗಳೇ, ಆ ಕ್ರಾಂತಿಯ ಉಪ ಉತ್ಪನ್ನಗಳೇ ಆಗಿರ್ತಕ್ಕಂಥದ್ದು. ಆದ್ದರಿಂದ ಶಾಂತಿಯ ಕಾಲದಲ್ಲಿ ಕ್ರಾಂತಿಯ ಮಾತನಾಡ್ತಕ್ಕಂಥ ಬೊಗಳೆದಾಸರಿಗಿಂತ ಈ ಕ್ರಾಂತಿಯ ಸಂದರ್ಭದಲ್ಲಿ ಜಾಣಮೌನ ವಹಿಸುವಂಥ ಹಿಪೋಕ್ರಸಿಗಿಂತ ನಾವು ತುರ್ತಾಗಿ ಮಾತನಾಡಬೇಕಾದಾಗ ಆಡಬೇಕು. ನಮ್ಮ ದನಿಯನ್ನು ನಾವು ಸ್ಥಾಪಿಸಬೇಕು, ಪ್ರತಿಷ್ಠಾಪಿಸಬೇಕು, ಜನಕ್ಕೆ ಮುಟ್ಟಿಸಬೇಕು. ಇದು ಬಹಳ ಮುಖ್ಯ ಅಂತ ಅನಿಸುತ್ತೆ. ಇವತ್ತು ನಮ್ಮ ಅಗ್ರಹಾರ ಇಲ್ಲಿ ಬರೋದಕ್ಕೆ ಮುಂಚೆ ಒಂದು ಸೂಚನೆ ಕೊಟ್ಟರು, ಬಾ ಕಾಫಿ ಕುಡಿಯೋಕ್ಕೆ ಹೋಗೋಣ ಅಂತ ಎಲ್ಲ ಕರ್ಕೊಂಡು ಹೋಗ್ತಾ ಇದ್ದರೆ, ಎಲ್ಲ ಅಲ್ಲಿ ಯಾಕೆ ಹೋಗಿ ಕಾಫಿ ಕುಡಿಯೋಣ, ಇಲ್ಲೇ ನಮ್ಮ ಸಂಸತ್ತಿನ ಮೆಟ್ಟಿಲ ಮೇಲೆ ಕೂತ್ಕೊಂಡು ಕುಡಿಯೋಣ ಅಂತಂದು, ನಮ್ಮ ಸಾಂಸ್ಕೃತಿಕ ಸಂಸತ್ತು, ನಮ್ಮ ಕಲಾಕ್ಷೇತ್ರ, ಈ ಮೆಟ್ಟಿಲ ಮೇಲೆ ಕೂತ್ಕೊಂಡು ಕುಡಿಯೋಣ ಅಂತಂದು ಮೆಟ್ಟಿಲ ಮೇಲೆ ಕೂತು ನಮಗೆ ಕಾಫಿ ಕುಡಿಸಿದ್ರು. ಇದರ ಅರ್ಥ ನಿಮಗೆಲ್ರಿಗೂ ಗೊತ್ತಾಗುತ್ತೆ, ನಾನೇನು ವಿವರಿಸಿ ಹೇಳಬೇಕಾದಂಥದ್ದು ಅಗತ್ಯ ಇಲ್ಲ. ಇಂಥ ಸಣ್ಣ ಪ್ರತಿಕ್ರಿಯೆಯೂ ಕೂಡ ಒಂದು ನೈತಿಕ ಕೆಚ್ಚಿನಲ್ಲಿ ಮೂಡ್ತಕ್ಕಂಥ ಸೃಜನಶೀಲ ಒಂದು ಪ್ರತಿಭಟನೆ ಅಂತಲೇ ನನಗೆ ಅನ್ನಿಸ್ತಕ್ಕಂಥ. ಇಷ್ಟೆಲ್ಲ ಹಿನ್ನೆಲೆಗಳಲ್ಲಿ ಈ ಹೊತ್ತಿನ ವಾತಾವರಣವನ್ನು ನಾವು ನೋಡಬೇಕಾದ ಅಗತ್ಯ ಇದೆ. ಇವತ್ತು ನೋಡ್ಕೊಂಡು ಬನ್ನಿ, ಅಭಿರುಚಿಯ ಹೆಸರಿನೊಳಗೆ ಸ್ತ್ರೀ ಕುಲಕ್ಕೆ ಅವಮಾನ ಮಾಡುವ ರೀತಿಯೊಳಗಿನ ರಚನೆಗಳನ್ನು ಸಿನಿಮಾ ಜಗತ್ತಿನಲ್ಲಿ ಕೆಲವರು ಮಾಡ್ತಾ ಇರ್ತಕ್ಕಂಥದ್ದು. ವ್ಯಾಪಾರದ ಬುದ್ಧಿ, ಅಶ್ಲೀಲದ ಬುದ್ಧಿ, ಅಶ್ಲೀಲ ಹಾಳಾಗಿ ಹೋಗಲಿ. ಇಡೀ ಸ್ತ್ರೀ ಕುಲಕ್ಕೆ ಮಾಡುವ ಅವಮಾನ ಇದೆಯಲ್ಲ, ಯಾರು ಬಾಯಿ ಬಿಡ್ತಾ ಇದ್ದೇವೆ?
ಇಲ್ಲಿಂದ ಹಿಡ್ಕೊಂಡಂತೆ ನಮ್ಮ ಕನ್ನಡದ ಅಸ್ಮಿತೆ ಯಾವುದು ಅಂತಂದರೆ ಸಾಹಿತ್ಯ ಪರಿಷತ್ತಿನ ಎದುರಿಗೆ ಹಾಕಿದ್ದಂಥದ್ದು ಮನುಷ್ಯ ಜಾತಿ ತಾನೊಂದೇ ವಲಂ. ಕನ್ನಡದ ಅಸ್ಮಿತೆ ಅದು. ಅದನ್ನು ಕಿತ್ತಾಕಿದರು ಯಾರೋ ಒಬ್ಬ. ನಾವು ಯಾರೂ ಬಾಯಿ ಬಿಡಲಿಲ್ಲ. ಪ್ರತಿಭಟಿಸೋರು ಪ್ರತಿಭಟಿಸಿದರು. ಆನಂತರ ಹೋರಾಟಗಳು ಬೇರೆ ರೀತಿಯಲ್ಲಿ ಇದಾಗಿರಬಹುದು. ಯಾಕೆ ಅಂದರೆ ಇಡೀ ನಮ್ಮ ಪಂಪ ಕವಿಯ ಆಶಯವೇ ಇಡೀ ಮನುಷ್ಯ ಜಾತಿಯನ್ನು ಒಂದೇ ಎಂದು ಕಾಣುವಂಥ ವಿಶ್ವಾತ್ಮಕ ವ್ಯಾಪ್ತಿಯ ಸಂವೇದನೆಯ ಒಂದು ಸೃಷ್ಟಿ ಆ ವಾಕ್ಯ. ಮನುಷ್ಯ ಜಾತಿ ತಾನೊಂದೇ ವಲಂ. ಅಂಥ ವ್ಯಕ್ತಿಯನ್ನು ಇವತ್ತು ಜಾತಿಗೆ ಗುರುತಿಸಿದ ರೀತಿಯೊಳಗೆ ಮಾತನಾಡ್ತಕ್ಕಂಥ ಅಪ್ರಬುದ್ಧ ಮನಸ್ಸುಗಳನ್ನು ನಾವು ಕಾಣ್ತಾ ಇದ್ದೇವೆ. ಇದೆಲ್ಲದೂ ಕೂಡ ತಪ್ಪು. ಯಾಕೆಂದರೆ ಯಾವ ಪ್ರತಿಷ್ಠಾನ ಮತ್ತೊಂದನ್ನು ಕಟ್ಟಿಕೊಡ್ಬೇಕಾದ ಅಗತ್ಯ ಪಂಪನಿಗೇನಿಲ್ಲ ಇವತ್ತು. ಯಾಕೆಂದರೆ ಕುವೆಂಪುನೇ ಹೇಳಿದ್ದಾರೆ, ನಿಮ್ಮ ಸಂವಿಧಾನಗಳೆಲ್ಲವೂ, ನಿಮ್ಮ ಸಂಸತ್ತುಗಳೆಲ್ಲವೂ ಕೂಡ 5 ವರ್ಷಕ್ಕೊಂದು ಸಾರಿ ಹೋಗವು, ಆದರೆ ನಮ್ಮದು ಶಾಶ್ವತವಾದದ್ದು ಅಂತ ಪಂಪನೇ ಮುಖ್ಯಮಂತ್ರಿ ಅಂತಂದು ಕುವೆಂಪು ಉತ್ತರ ಕೊಟ್ಟಿದ್ದಾರೆ. ನೈತಿಕ ತಾಕತ್ತು ಇದ್ದ ಸರ್ಕಾರ ಅಂಥವುಗಳನ್ನು ಸ್ಥಾಪಿಸುತ್ತೆ, ಅದರಿಂದ ತಾನು ಲಾಭ ಪಡ್ಕೊಳ್ಳುತ್ತೆ ಹೊರತು ಅವ್ರಿಗೇನು ಲಾಭ ಆಗಲ್ಲ, ಪಂಪನಿಗೇನು ಕುಂದಾಗಲ್ಲ. ಈ ಎಲ್ಲ ಹಿನ್ನೆಲೆಗಳಲ್ಲಿ ನಾವು ಒಂದು ಸಾಮಾಜಿಕ ಎಚ್ಚರವನ್ನು ಇಟ್ಟುಕೊಂಡಂತೆ ಪ್ರತಿಕ್ರಿಯಿಸಬೇಕಾಗಿರ್ತಕ್ಕಂಥ ಅಗತ್ಯವಿದೆ ಎನ್ನುವ ಮಾತುಗಳನ್ನು ಹೇಳ್ತಾ, ಇನ್ನು ದೀರ್ಘವಾಗಿ ಬೆಳೆಸೋದಕ್ಕಿಂತ ಇಂಥ ಒಂದು ಸಂದರ್ಭವನ್ನು ಸೃಷ್ಟಿಸಿ ಒಂದು ದಿನವನ್ನು ಒಳಕೊಂಡು ಮಾತಾಡುವ ಮಹಾಂತರುಗಳನ್ನು ಇಲ್ಲಿ ಕಲೆ ಹಾಕಿರ್ತಕ್ಕಂಥ ನಮ್ಮ ಜನಶಕ್ತಿ ಮೀಡಿಯಾಕ್ಕೆ ಮತ್ತು ವಿಮಲಾ ಅವರು ಇದು ಭಾಳ ಶ್ರಮವಹಿಸಿ ಎಲ್ಲರನ್ನೂ ಸಂಘಟಿಸಿದ್ದಾರೆ, ಇಲ್ಲಿ ಸೇರಿಸಿದ್ದಾರೆ. ಅವರಿಗೆ ವೈಯಕ್ತಿಕವಾಗಿ ನನ್ನ ಕೃತಜ್ಞತೆಗಳನ್ನು ಹೇಳ್ತಾ, ನನ್ನ ಮಾತುಗಳನ್ನು ಸಾವಧಾನದಿಂದ ಕೇಳಿರ್ತಕ್ಕಂಥ ನಿಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ. ಎಲ್ರಿಗೂ ಕೂಡ ಶರಣಾರ್ಥಿಗಳು.